ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ, ಏನೂ ಕೂಡ ಮಾಡಿಲ್ಲ ವಿಡಿಯೋ. ಸೊ ನಾನಿವತ್ತು ಔಟ್ಸೈಡ್ ಹೋಗಿದ್ದೆ. ಸೊ ಏನಕ್ಕೆ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಸ್ಪೀಚ್ ಥೆರಪಿ ಡಾಕ್ಟರ್ನ ಮೀಟ್ ಆಗಬೇಕಿತ್ತು. ಸೊ ಅವನಿಗೆ ಮಾತಾಡೋದು ಪರ್ಫೆಕ್ಟಾಗಿದ್ದರೂ ಕೂಡ ಅದರಲ್ಲಿ ಕೆಲವೊಂದು ವರ್ಡ್ಸ್ ಮಿಸ್ ಮಾಡಿ ಮಾತಾಡ್ತಾನೆ. ಸೊ ಅವನಿಗೀಗ 9 ಇಯರ್ಸ್ ಆಗಿದೆ, ಆದರೆ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಫಸ್ಟೇ ಇವಾಗ ಕರ್ಕೊಂಡೋಗಿದ್ದು. ಆ್ಯಕ್ಚುಲಿ ಇನ್ನೂ ಬೇಗ ಕರ್ಕೊಂಡು ಹೋಗ್ಬೇಕಿತ್ತು ಡಾಕ್ಟರ್ ಹೇಳೋ ಪ್ರಕಾರ. ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಐಡೆಂಟಿಫೈ ಮಾಡಬೇಕು, ಮಕ್ಕಳು ಎಷ್ಟು ಮಾತಾಡ್ತಾ ಇದ್ದಾರೆ, ಎಷ್ಟು ಪರ್ಫೆಕ್ಟಾಗಿದ್ದಾರಾ ಇಲ್ವಾ ಅಂತ ಫಸ್ಟೇ ಚೆಕ್ ಮಾಡ್ಕೋಬೇಕು. ನಾವು ಏನೋ ಆಟಾಡ್ಕೊಂಡು ಮಾತಾಡ್ತಾರೆ ಬಿಡಿ, ಇವತ್ತೆಲ್ಲ ನಾಳೆ ಕಲಿತಾರೆ, ಏನೋ ಮಾತಾಡೋಕ್ಕದು ಆಗ್ತಿಲ್ಲ, ಸೊ ಇನ್ನೂ ಸ್ವಲ್ಪ ಬರುತ್ತೆ ಅಂತ ನಾವು ಈ ಥರ ಎಲ್ಲ ಅನ್ಕೋತಾ ಇರ್ತೀವಿ. ಸೊ ನಾವು ಅದೇ ಮಾಡೋದು ಮಿಸ್ಟೇಕು ಪೇರೆಂಟ್ಸ್ ಆಗಿ. ಸೊ ಚಿಕ್ಕ ವಯಸ್ಸಲ್ಲಿ ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೂ ಅದು ಅವ್ರ ತೊದಲು ಮಾತಾಗಿರುತ್ತೆ. ಸೊ ಇವಾಗ ಅರ್ಲಿ ಸ್ಟೇಜೆಲ್ಲ ಸ್ವಲ್ಪ ಏನೋ ಮಿಸ್ಟೇಕಲ್ಲಿ ಮಾತಾಡ್ತಾರೆ ಅನ್ಕೋಬೋದು. ಸೊ ಮಳೆ ಸ್ಟಾರ್ಟ್ ಆಯಿತು, ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ರು ಕೆಳಗಡೆ. ಸೊ ಮೇಲೆ ಬಂದುಬಿಟ್ರು. ಸೊ ನಾವು ಬೇಗ ಬಂದಿದ್ದು ಮನೆಗೆ ಒಳ್ಳೇದಾಯಿತು, ಇಲ್ಲಾಂದರೆ ನಾವು ಅಲ್ಲೇ ಹಾಸ್ಪಿಟಲಲ್ಲಿ ಅಲ್ಲೇ ಇರಬೇಕಾಗಿತ್ತು, ಅಷ್ಟು ಮಳೆ ಬರ್ತಾಯಿದೆ. ಸೊ ಇವಾಗ ಮಕ್ಕಳಿಗೆ ನಾವು ಯಾವುದೇ ಆಗಲಿ ಅವು ಪ್ರತಿಯೊಂದು ಅಬ್ಸರ್ವೇಷನ್ ಮಾಡಬೇಕು, ಪ್ರತಿಯೊಂದು ಮೂಮೆಂಟ್ನೂ ಕೂಡ ನಾವು ಪೇರೆಂಟ್ಸ್ ಆಗಿ ಗಮನ ಇಡಬೇಕಾಗುತ್ತೆ. ಸೊ ಏನು ಮಾಡ್ತಾರೆ, ಏನು ಅವರಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ, ಏನು ಮಾಡ್ಬೋದು, ಸೊ ಮಾತಾಡೋದು ಕರೆಕ್ಟಾಗಿದೆಯಾ ಇಲ್ವಾ, ಇಲ್ಲ ನೋಡೋದು ಕರೆಕ್ಟಾಗಿದೆಯಾ, ಈ ಥರ ಒಂದೊಂದು ಇರುತ್ತೆ, ತುಂಬ ಟಾಪಿಕ್ ಇರುತ್ತೆ. ಮನುಷ್ಯನ ಬಾಡಿಯಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅನ್ನೋದು ಕೂಡ ನಾವು ತುಂಬ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನಾವು ಮಾಡಿರೋ ಮಿಸ್ಟೇಕ್ ಏನಂದರೆ ನಮ್ಮ ಮಕ್ಕಳಲ್ಲಿ ಸೊ ಇವತ್ತೆಲ್ಲ ನಾಳೆ ಕಲಿತಾರೆ, ಮಾತಾಡ್ತಾನೆ ಬಿಡು ಮಾತಾಡ್ತಾನೆ. ಸೊ ಈಗ ನಾವು ಬೈದರು, ಸ್ಕೂಲಲ್ಲಿ ಬೈದರು, ಅವರು ಏನು ಅನ್ಕೋತಾರೆ, ಏನೋ ಹೇಳ್ತಾರೆ ಅಂದ್ಕೊಂಡು ಅವ್ನು ಸುಮ್ಮನಾಗ್ಬಿಡ್ತಾನೆ. ಸೊ ಮ್ಯಾಮ್ ಬೈದರು, ಫ್ರೆಂಡ್ಸೇ ಬೈದರು, ನಾವೇ ಅಂದರು ನೀನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಮಾತಾಡು, ಇಲ್ಲ ಮಾತಾಡೋಕ್ಕಾಗಲ್ಲ ಹಿಂಗೆ, ಈ ಥರ ಯಾರಾದರೂ ಅಂದರೂ ಕೂಡ ಅವ್ನ ಮೈಂಡಿಗೆ ತೊಗೊಳ್ಳಲ್ಲ ಈ ಏಜಲ್ಲಿ. ಸೊ ಈ ಚಿಕ್ಕ ವಯಸ್ಸಲ್ಲಿ ಯಾರೂ ಆ ಮೈಂಡಿಗೆ ತೊಗೊಳ್ಳಲ್ಲ, ನನಗೆ ಈ ಥರ ಅಂದುಬಿಟ್ರಲ್ಲ ಅಂತ. ಸೊ ಅದೇ ಮಾತು ಅವನು 6th 7th ಹೋಗೋಷ್ಟರಲ್ಲಿ ಯಾರಾದರೂ ಹೇಳಿದ್ರು ಅಂದರೆ ಸೊ ಮಾತಾಡ್ತಾನೆ, ಅದರಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ ತಕ್ಷಣ ಎಲ್ಲರಿಗೂ ಇವನಿಗೆ ಮಾತಾಡೋಕ್ಕೆ ಇನ್ನೂ ಬಂದಿಲ್ಲ. ನಮ್ಮ ಇವಾಗ ರಿಲೇಟಿವ್ ಆಗಲಿ ಫ್ಯಾಮಿಲಿಯಲ್ಲಾಗಲಿ ತುಂಬ ಜನ ನಾನು ಕೇಳಿದ್ದೀನಿ, ಆಗಲೇ ತುಂಬ ಜನ ಆ ಥರ ಹೇಳ್ತಾರೆ, ಇವನಿಗಿನ್ನೂ ಇಷ್ಟು ವರ್ಷ ಆಗಿದೆ, 8-9 ಇಯರ್ಸ್ ಆಗ್ತಾಯಿದೆ, ಸೊ ಇನ್ನೂ ಒಂದೊಂದು ಮಿಸ್ಟೇಕ್ ಮಾಡ್ತಾನೆ, ಇವನಿಗಿನ್ನೂ ಸರಿಯಾಗಿ ಮಾತು ಬಂದಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಸೊ ಆ ಥರ ಸೊ ನಾವು ಅದು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಅದು ಅದಕ್ಕೆ ಇವಾಗ ಸ್ಪೀಚ್ ಥೆರಪಿ ಅಂತ ಹೇಳಿ ಡಾಕ್ಟರ್ನ ಕೇಳಿದ್ವಿ ನಾವು. ಸೊ ಡಾಕ್ಟರ್ ಹೇಳಿದ್ರು, ಸೊ ನೀವು ಈ ಏಜಲ್ಲಿ ಬಂದಿದ್ದು ಒಳ್ಳೇದಾಯಿತು, ಸೊ ಇನ್ನೂ ಬೇಗನೆ ಬರಬೇಕಿತ್ತು. ಸೊ ಮಕ್ಕಳಲ್ಲಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ಬೇಗ ಐಡೆಂಟಿಫೈ ಮಾಡಬೇಕು. ಸೊ ನನಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲೂ ಇದೇ ಥರ ಆಗಿತ್ತು. ಸೊ ಅವರು ಕೂಡ ನನಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು, ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಮುಂದಕ್ಕೆ ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ, ಆದಷ್ಟು ಬೇಗ ತೋರಿಸ್ಬೇಕು ಅಂತ. ಸೊ ಅವ್ರ ಮಗಳನ್ನ ಕೂಡ ಹೀಗೆ ಅವ್ರಿಗೂ ಸ್ವಲ್ಪ ಮಾತಿನ ಪ್ರಾಬ್ಲಮ್ ಇತ್ತು, ಅವ್ರೂ ಸೊ ಮಕ್ಳಿಗೆ ಕೋಚಿಂಗ್ ಕೊಟ್ಟು ಸೊ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಆವಾಗ ಏನೋ ಬರುತ್ತೆ ಬಿಡು ಅದಕ್ಕೆಲ್ಲ ಏನು ಅನ್ನೋ ಥರ ನೆಗ್ಲೆಕ್ಟ್ ಮಾಡಿದೆ. ಸೊ ಅವ್ರು ಆವಾಗಲೇ ಹೇಳ್ತಾಯಿದ್ರು ತುಂಬ ಸಲ, ಸೇರಿಸು, ಜಾಯಿನ್ ಮಾಡಿಸು, ಎಲ್ಲರೂ ಪ್ರಾಕ್ಟೀಸ್ ಕೊಡಿಸ್ರಿ, ಹಾಗೆ ಬಿಟ್ಕೋಬೇಡಿ ಅಂತ. ಸೊ ನನಗದು ಆವಾಗ ಮೈಂಡಿಗೆ ಹೋಗಿಲ್ಲ, ಆಗುತ್ತೆ ಹೋಗುತ್ತೆ ಅಂದ್ಕೊಂಡು ಸುಮ್ಮನಾದೆ. ಸೊ ಅದು ಇವಾಗ ಅದೇ ನೆನಪಾಗ್ತಿದೆ. ಸೊ ಅವತ್ತು ಹೇಳಿದ್ರು ಅವರು, ಸೊ ನನಗೆ ಆವತ್ತು ಮೈಂಡಿಗೆ ಹೋಗಿಲ್ಲ ಅಂತ. ಸೊ ಈಗ ಅದೇ ಥರ ಅದೇ ಪೊಸಿಷನಲ್ಲಿ ಇವಾಗ ನಾನಿದ್ದೀನಿ. ಸೊ ಆವಾಗ ಅವರಿದ್ದರು, ಇವಾಗ ನಾನಿದ್ದೀನಿ. ಸೊ ಇವಾಗ ನಾನು ಅದಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಕೇಳಿ ಡಾಕ್ಟರ್ನ ಮೀಟಾಗಿ ಮಾತಾಡಿಸಿ ಒನ್ ಟೈಮ್ ಒಂದು 1/2 hour ಆ ಥರ ಅವನು ಏನೇನು ಮಾತಾಡ್ತಾನೆ, ಯಾವ ಥರ ಬರೀತಾನೆ ಅದನ್ನೆಲ್ಲ ಗೈಡ್ ಮಾಡ್ತಾರೆ. ಸೊ ಮತ್ತೆ ಇನ್ನೊಂದು ಸರಿ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಮೀಟ್ ಆಗಬೇಕು. ಸೊ ಮಂಡೇ ಹೋಗಬೇಕು, ಮಂಡೇ ಹೇಗೋ ಸ್ಕೂಲ್ ಲೀವ್ ಇದೆ. ಸೊ ಮಂಡೇ ಹೋಗಿ, ಸೊ ಮಂಡೇ ಒಂದು 2 hours ಆ ಥರ ಆಗುತ್ತೆ, ಹೋಗಿ ಮತ್ತೆ ಮಾತಾಡಬೇಕಾಗತ್ತೆ. ಮಾತಾಡಿ ಆಮೇಲೆ ಮತ್ತೆ ವೀಕ್ಲಿ 1 ಡೇಸ್ ಇರ್ತಾರೋ, ಇಲ್ಲ 3 ಡೇಸ್ಗೆ ಒಂದು ಟೈಮು 45 minutes ಆ ಥರ ಏನೋ ಅವ್ರಿಗೇನೋ ಅವ್ರಿಗೆ ಯಾವ ಥರ ಹೇಳ್ಕೊಟ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ, ಅಥವಾ ಯಾವ ಥರ ಕಲಿಸ್ಬೇಕೋ ಅವ್ರ ಪ್ರೊಸೀಜರ್ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಂಡು ಹೋಗ್ತಾರೆ.
ಸೊ ಮಂಡೆಯಿಂದ ಹೋಗಿ ಆಮೇಲೆ ಮತ್ತೆ ಸ್ವಲ್ಪ ದಿನ ಯಾವಾಗ ಯಾವಾಗ ಕರೀತಾರೋ ಅವಾಗ ಹೋಗ್ತಾ ಇರಬೇಕಾಗತ್ತೆ. ಸೊ ನಮಗೂ ಇಲ್ಲಿಂದ ಬನಶಂಕರಿಗೆ ಹೋಗ್ಬೇಕಾಗತ್ತೆ. ಸೊ ನಮಗೆ ಸ್ವಲ್ಪ ದೂರನೇ, ಒಂದು 1/2 45 ಮಿನಿಟ್ಸ್ ಆಗ್ಬೋದು. ಟ್ರಾಫಿಕ್ ಜಾಸ್ತಿ ಇದೆ, ಇಲ್ಲ ಅಂದರೆ ಒಂದು 20 ಮಿನಿಟ್ಸಲ್ಲೇ ಹೋಗ್ಬಿಡ್ಬೋದು. ಸೊ ನೋಡಬೇಕು ಯಾವ ಥರ ಹೋಗೋದು ಬರೋದು ಅಂತ. ಸೊ ನಾನು ಹೇಳೋದೇನೆಂದರೆ, ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ, ಇದನ್ನು ಹೇಳಬಾರ್ದು. ಸೊ ಏನು ಹೇಳೋದು ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳದೇನೋ ಅನ್ನೋ ಥರ ಇಲ್ಲ ನನಗೆ. ಸೊ ನಮ್ಮ ಥರನೇ ಮಕ್ಕಳು ಪ್ರತಿಯೊಬ್ಬರು ಪೇರೆಂಟ್ಸಲ್ಲೂ ಕೆಲವು ಮನೆಯಲ್ಲಿ ಕೆಲವು ಮಕ್ಕಳು ಇರ್ತಾರಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರೇ ಆಗಲಿ, ಎಲ್ಲ ಮನೆಯಲ್ಲಿ ಎಲ್ಲ ಮಕ್ಕಳು ಕರೆಕ್ಟಾಗಿರ್ತಾರೆ ಎಲ್ಲ ವಿಷಯದಲ್ಲೂ ಅಂತ ಇಲ್ಲ. ಯಾವುದೋ ಒಂದು ವಿಷಯದಲ್ಲಿ ಕರೆಕ್ಟಾಗಿರ್ತಾರೆ, ಯಾವುದೋ ಒಂದು ವಿಷಯದಲ್ಲಿ ರಾಂಗ್ ಆಗಿರ್ತಾರೆ. ಸೊ ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಿಕೊಂಡು ಪೇರೆಂಟ್ಸು ಸೊ ಡಾಕ್ಟ್ರನ್ನ ಮೀಟಾಗಿ ಆಮೇಲೆ ಅವ್ರಿಗೆ ಯಾವ ರೀತಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೂ ಕಷ್ಟ, ನಿಮಗೂ ಕಷ್ಟ. ಯಾರು ಬಂದಾಗ ಹೋದಾಗ ಅಥವಾ ಸ್ಕೂಲಲ್ಲಿ ಆಗಲಿ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಆಗಲಿ, ಇಲ್ಲ ನಾವೆಲ್ಲರೂ ಹೋದಾಗ ಬಂದಾಗ ಆಗಲಿ, ಸೊ ಯಾರು ಹೇಳ್ತಾರಲ್ಲ, ಅವಾಗ ನಮಗೂ ಅವರು ಅನ್ಸ್ಕೊಂಡವ್ರಿಗಿಂತ ಸೊ ನಮ್ಗೆ ಜಾಸ್ತಿ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಆ ಥರ ನಿಮ್ಮ ಮನೇಲಿ ಯಾರಾದ್ರು ಇದ್ದರೆ ದಯವಿಟ್ಟು ಮಕ್ಕಳನ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನು ಪ್ರಾಬ್ಲಮ್ ಇದೆ ಏನು ಚೆಕ್ ಮಾಡಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳಿ. ಅದು ಅರ್ಲಿ ಸ್ಟೇಜಲ್ಲಿ ಬೇಗ ಕ್ಯೂರ್ ಆಗುತ್ತೆ. ಇವಾಗ ದೊಡ್ಡವರು ಕೂಡ ಕ್ಯೂರ್ ಮಾಡ್ತಾರಂತೆ ಅವರು ಹೇಳಿದ್ರು. ಸೊ ಯಾರು ದೊಡ್ಡವ್ರಿಗೂ ಸ್ವಲ್ಪ ಮಾತು ಬರದೇ ಇರೋರು ಫಸ್ಟಿಂದ ಚೆನ್ನಾಗಿ ಬಂದು ಆಮೇಲೆ ಏನಾದ್ರು ಪಿಡಿಸ್ತಾರ, ಆಮೇಲೆ ಏನಾದ್ರು ಅವ್ರಿಗೆ ಸ್ಟ್ರೋಕ್ ಎಲ್ಲ ಇರುತ್ತಲ್ಲ. ಸೊ ಆಮೇಲೆ ವಾಯ್ಸ್ ಅವ್ರಿಗೆ ಬೇರೆ ಥರ ಬರೋದು, ಆಮೇಲೆ ಮಾತುಗಳು ಚೇಂಜ್ ಆಗೋದು, ಅವ್ರಿಗೆ ಮಾತು ಬಿಟ್ಟು ಮಾತಾಡೋದು, ಕರೆಕ್ಟಾಗಿ ಮಾತಾಡದೆ ಏನೇನೋ ಪ್ರಾಬ್ಲಮ್ ಆಗ್ತಾ ಇರುತ್ತಂತೆ. ಹೋಗ್ತಾ 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 ಏಜಲ್ಲೂ ಆಗ್ಬೋದು, ಚಿಕ್ಕ ವಯಸ್ಸಲ್ಲೂ ಆಗ್ಬೋದು, ಗೊತ್ತಿಲ್ಲ ಅವೆಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ, ಅದಕ್ಕೆಲ್ಲದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ಥರ ಯಾರು ಇದ್ದರೆ ಅವ್ರಿಗೂ ಕೂಡ ಮಾಡ್ತಾರೆ. ಅವೆಲ್ಲ ಹೋಗಿ ಅವಾಗ ಚೆಕ್ ಮಾಡಿಸ್ಕೊಳ್ಳಿ. ಮಕ್ಕಳು ಪೇರೆಂಟ್ಸ್ಗಳಿಗೆ ತುಂಬಾ ರೆಸ್ಪಾನ್ಸ್ ಇರುತ್ತೆ. ಸೊ ಮಕ್ಕಳನ್ನ ನಾವು ಬರೀ ಓದಿಸಿದ್ರೆ ಸಾಕು, ಬೆಳೆಸಿದ್ರೆ ಸಾಕು ಅನ್ಕೊತೀವಿ ಕೆಲವು ಟೈಮಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಬಾಡಿಯಲ್ಲಿ ಆಗಲಿ, ಅವ್ರ ಹೆಲ್ತ್ ವಿಷಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿರಬೇಕು. ಸೊ ಅದಕ್ಕೆ ಎಲ್ಲ ಪೇರೆಂಟ್ಸ್ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳನ್ನ ಗಮನಿಸಿ, ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇದೆ, ಯಾವುದ್ರಲ್ಲಿ ಕಮ್ಮಿ ಇದೆ, ಯಾವ ಥರ ಅವರು ಆ್ಯಕ್ಟಿವಿಟಿ ಯಾವ ಥರ ಇದೆ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಪರ್ಫೆಕ್ಟಾಗಿದ್ದರೆ ಓಕೆ, ಹ್ಯಾಪಿ. ಸೊ ಆ ಥರ ಇರೋ ಪೇರೆಂಟ್ಸು ನಿಜ ಪುಣ್ಯ ಮಾಡಿದ್ದೀರಾ. ಸೊ ನಾವು ಕೆಲವು ಟೈಮಲ್ಲಿ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಮಗೆ ಇಬ್ಬರು ಗಂಡ್ಮಕ್ಳಾದರೂ ಕೂಡ ಚಿಕ್ಕ ಮಗನಲ್ಲಿ ಅವನಿಗೆ 1 ಇಯರ್ ಒಳಗಡೆನೇ 2 ಆಪ್ರೇಷನ್ ಆಯಿತು. ಓಕೆ, ಈ ಥರ ಮಕ್ಕಳ ವಿಷಯ ಬಂದರೆ ಸ್ವಲ್ಪ ಎಲ್ಲ ಪೇರೆಂಟ್ಸಿಗೆ ಎಲ್ಲ ಆ ಥರ ಒಂಥರ ಬೇಜಾರಾಗುತ್ತೆ. ಸೊ ಅವನಿಗೆ 1 ಇಯರಲ್ಲೇ 2 ಆಪ್ರೇಷನ್ ಆಯಿತು. ಸೊ ಫಸ್ಟ್ ಒಂದು ಕಿಡ್ನಿ ಬ್ಲಾಕ್ ಇತ್ತು. ಸೊ ಅದು ಸರಿ ಮಾಡಿಸಿದ್ವಿ. ಸೊ ಅದಾದಮೇಲೆ ಒಂದು 6 ಮಂತ್ 9 ಮಂತ್ಸ್ ಆ ಥರ ಆಗಿತ್ತು. ಸೊ ಚೆಕಪ್ಗೆ ಅಂತ ಹೋಗಿದ್ವಿ. ಸೊ ಆವಾಗ ಮತ್ತಿನ್ನೊಂದು ಪ್ರಾಬ್ಲಮ್, ಯೂರಿನ್ ಬ್ಲಾಕ್ ಆಗಿತ್ತು. ಸೊ ಮತ್ತೆ ಒಂದು ಆಪ್ರೇಷನ್. ಸೊ ಈ ಥರ ಮಕ್ಕಳಿಗೆ ಏನಾದ್ರು ಆದರೆ ಪೇರೆಂಟ್ಸ್ಗಳಿಗೆ ಅದು ತುಂಬ ಬೇಜಾರಾಗುತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಪೇರೆಂಟ್ಸು ಕೂಡ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾಯಿರಿ. ಹಾಗೆ ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ ಸರಿ ಮಾಡ್ಕೊಳ್ಳಿ. ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಇದೆಯೋ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಈ ಥರ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಈ ಥರ ಆಗಿದೆ ಅಂತ ನನಗದು ಬೇಜಾರಿದೆ. ಸೊ ಅದೇ ಥರ ಬೇರೆ ಮನೆಯಲ್ಲಿ ಆ ಥರ ಆಗಬಾರ್ದು ಮಕ್ಕಳಿಗೆ. ಸೊ ಅದಕ್ಕೆ ಓಕೆ, ಥ್ಯಾಂಕ್ ಯು.